ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡೋಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು, ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ತುಲಾ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದ ಏನೆಲ್ಲ ಫಲಗಳನ್ನ ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ತುಲಾ ರಾಶಿಯವರಾಗಲೇ ಯೋಚನೆ ಮಾಡ್ತಾ ಇರ್ತೀರಾ, ಏನಪ್ಪ ಇಷ್ಟು ದಿವಸ ನಮಗೆ ಗುರುಬಲ ಇತ್ತು, ಇದ್ದಕ್ಕಿದ್ದಂಗೆ ಗುರುಬಲ ಹೊರಟೋಯ್ತು, ಸೊ ಹೆಂಗೋ ಏನೋ ಮುಂದಕ್ಕೆ ಅವಾಗೂ ಸಣ್ಣ ಪುಟ್ಟ ಕಷ್ಟಗಳನ್ನ ಅನುಭವಿಸ್ತಾ ಇದ್ವಿ, ಇನ್ಮೇಲೆ ಕಷ್ಟಗಳು ಜಾಸ್ತಿ ಆಗುತ್ತೇನೋ ಅನ್ನೋ ಆಲೋಚನೆಯಲ್ಲಿ ಇರ್ತೀರ. ಆದರೆ ಆ ರೀತಿಯಾದ ಒಂದು ದೊಡ್ಡ ಮಟ್ಟದ ನೋವುಗಳೇನು ನಿಮ್ಗೆ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಆಲೋಚನೆ ಪಕ್ಕಕ್ಕಿಟ್ಬಿಡಿ. ಈಗ 9ನೇ ಮನೇಲಿದ್ದಂಥ ಗುರು ಇವಾಗ ನಿಮಗೆ 10ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಲಗ್ನದ ಮೇಲೆ ಬೀಳ್ತಾ ಇದ್ದಂಥ ಗುರುವಿನ ದೃಷ್ಟಿ ಈಗ 2ನೇ ಮನೆ ಮೇಲೆ ಬೀಳ್ತಿದೆ, ಹಾಗೆ 4ನೇ ಮನೆ ಮೇಲೆ ಬೀಳ್ತಿದೆ, ಜೊತೆಗೆ 6ನೇ ಮನೆ ಮೇಲೆ ಬೀಳ್ತಿದೆ. ಸೊ ಗುರುವಿನ ದೃಷ್ಟಿಯಿಂದ ಏನೆಲ್ಲ ಲಾಭಗಳಾಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ಮೊದಲನೇದಾಗಿ ನಿಮಗೆ 2ನೇ ಮನೆ ಮೇಲೆ ಅಂದರೆ ನಿಮ್ಮ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ನೀವೇನಾದರೂ ಸ್ವಲ್ಪ ಹಾರ್ಷಾಗಿ ಮಾತಾಡೋವಂಥವ್ರು ಏನಾದರೂ ಆಗಿದ್ದರೆ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಮತ್ತು ದೇವ್ರ ಕಡೆ ಸ್ವಲ್ಪ ಧ್ಯಾನ ಜಾಸ್ತಿ ಬರುವಂಥದ್ದು, ಅದು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಮನೆಯಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಗೌರವ, ನಿಮ್ಮ ಮಾತಿಗೆ ಒಂದು ಸ್ವಲ್ಪ ಬೆಲೆ ಬರುವಂಥ ಟೈಮ್ ಕೂಡ ಇದು ಸಿಗುತ್ತೆ. ಇನ್ನು ನಿಮ್ಮ 4ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ತಾಯಿ ಜೊತೆಯಲ್ಲಿ ಬಾಂಡೇಜ್ ಸ್ವಲ್ಪ ಚೆನ್ನಾಗಾಗುತ್ತೆ. ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಸಕ್ಸಸ್ ಆಗುತ್ತೆ. ವಾಹನಗಳನ್ನ ಖರೀದಿ ಮಾಡುವಂಥದ್ದು, ಅಥವಾ ನಿಮ್ಗೆ ಏನಾದ್ರು ತುಂಬ ದಿವಸದಿಂದ ಮನೆ ತೊಗೋಬೇಕು, ಭೂಮಿ ತೊಗೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದರಲ್ಲೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ತೊಗೊಳ್ಳೋದಕ್ಕೂ ಕೂಡ ನಿಮಗೆ ಒಳ್ಳೆ ಅವಕಾಶಗಳು ಕೂಡ ಬರುತ್ತೆ. ಏನು 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ ಅವರೆಲ್ಲರಿಗೂ ಕೂಡ ಬಡ್ತಿ ಸಿಗುವಂಥದ್ದು, ಅಂದರೆ ಪ್ರಮೋಷನ್ ಆಗುವಂಥದ್ದು. ನೋಡಿ, ಶನಿ ಇಷ್ಟು ದಿವಸಗಳ ಕಾಲ 6ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ರಗಲ್ ಇತ್ತು. ಅಂದರೆ ಕೆಲಸಗಳಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ, ನೀವು ಅಂದ್ಕೊಂಡಿದ್ದ ಥರ ಇರೋದಿಲ್ಲ, ಅಥವಾ ನಿಮಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಚುಚ್ಚು ಮಾತುಗಳಾಡೋದು, ಸ್ವಲ್ಪ ಹಿಂಸೆನೂ ಕೂಡ ನೀವು ಅನುಭವಿಸ್ತಾ ಇದ್ರಿ. ಆದರೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಒಂಚೂರು ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಅಥವಾ ನಿಮ್ಮ ಕೆಲಸನ ಗುರುತಿಸ್ತಾರೆ, ಪ್ರಮೋಷನ್ಗಳು ಸಿಗುವಂಥದ್ದು, ಅಥವಾ ನೀವು ಅಂದ್ಕೊಂಡಿರೋ ಕಡೆ ಒಳ್ಳೆ ಕಡೆ ಪೋಸ್ಟಿಂಗ್ಗಳಾಗುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ನೀವೇನಾದರೂ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಕೋರ್ಟ್ಗಳಲ್ಲಿ ಕೇಸ್ ವಿನ್ನಿಂಗ್ಸ್ ಆಗುವಂಥದ್ದು, ಈ ರೀತಿಯೂ ಕೂಡ ನಿಮಗೆ ಕೆಲವೊಂದು ಶುಭ ಸುದ್ದಿಗಳನ್ನು ಕೂಡ ನೀವು ಕೇಳಬಹುದು.
ಶತ್ರುಗಳ ಕಾಟ ಏನೇ ಜಾಸ್ತಿ ಇದ್ದರೂ ಅವ್ರ ಮುಂದೆ ನೀವೇ ವಿನ್ ಆಗ್ತೀರಾ, ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡುವಂಥದ್ದಿಲ್ಲ. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಏನೆಲ್ಲ ಫಲಗಳನ್ನ ನೀವು ನೋಡ್ತೀರಾ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮಗೆ ಗುರು, ಬುಧ ಮತ್ತು ಶುಕ್ರರ ಒಂದು ಸಂಯೋಗ ನಿಮ್ಮ 9ನೇ ಮನೆಯಲ್ಲಿ ಆಗ್ತಾ ಇದೆ. ಸೊ ಇದೇನಂದರೆ ನಿಮಗೆ ಒಂದು ಅದೃಷ್ಟನೇ ಬದಲಾವಣೆ ಆಗುತ್ತೆ. ಯಾಕೆಂದರೆ ಬುಧ ನಿಮಗೆ 12ನೇ ಮನೆ ಅಧಿಪತಿ ಹೌದಾಗಿದ್ದರೂ ಕೂಡ 9ನೇ ಮನೆ ಅಧಿಪತಿನೂ ಕೂಡ ಹೌದಾಗಿರ್ತಾನೆ. ಸೊ ನಿಮಗೆ ತಂದೆ ಮನೆಯಿಂದ ಏನಾದರೂ ಸಹಕಾರಗಳಾಗುವಂಥದ್ದು, ಅಥವಾ ಅದೃಷ್ಟಕರ ರೀತಿಯಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಕೇಳುವಂಥದ್ದು, ಅಥವಾ ಈ ಸಮಯದಲ್ಲಿ ಏನಾದರೂ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಥವಾ ಹೊಸದೇನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವು ಖಂಡಿತವಾಗ್ಲೂ ಗುರುಬಲ ಇಲ್ಲ, ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಒಳ್ಳೆ ಫಲಗಳನ್ನ ನೋಡ್ಬೋದು. ಅದೃಷ್ಟಕರ ರೀತಿಯಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಗೌರ್ಮೆಂಟ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಗೌರ್ಮೆಂಟಿಂದ ಏನಾದರೂ ಒತ್ತುವರಿಗಳಾಗುವಂಥದ್ದು, ಅಥವಾ ನೀವು ಅಂದ್ಕೊಂಡೇ ಇರಲ್ಲ ಈ ಥರದ್ದೆಲ್ಲ ಕ್ವೈರೀಸ್ ಬರುತ್ತೆ ಅಂತ ದಿಢೀರಂತ ಬಂದ್ಬಿಡುವಂಥದ್ದು, ಅಥವಾ ತುಂಬ ದಿವಸಗಳಿಂದ ಗೌರ್ಮೆಂಟ್ ಏನೋ ನಿಮ್ಮ ಜಾಗನ ಅಕ್ವೈರ್ ಮಾಡ್ಕೊಂಡಿರುತ್ತೆ ಅಂದ್ಕೊಳ್ಳಿ, ಅದ್ರದ್ದು ಆ ಹಣಗಳೇನಾದರೂ ಸ್ಟಕ್ ಆಗಿತ್ತು ಅಂದರೆ ಹಣಗಳು ರಿಲೀಸ್ ಆಗುವಂಥದ್ದು ಕೂಡ ಆಗುತ್ತೆ. ಸೊ ಒಳಿತು ಮತ್ತು ಕೆಟ್ಟದ್ದು ಎರಡೂ ಕೂಡ ಗೌರ್ಮೆಂಟಿಂದ ಆಗ್ತಾ ಇರುತ್ತೆ. ಯಾರೆಲ್ಲ ತುಲಾರಾಶಿಯ ಗೌರ್ಮೆಂಟ್ ಉದ್ಯೋಗಿಗಳು ಮತ್ತು ರಾಜಕಾರಣಿಗಳಿತ್ತು ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಾ ಇರೋದ್ರಿಂದ ಅನಿರೀಕ್ಷಿತ ಘಟನೆಗಳು ಏನು ಬೇಕಾದರೂ ಆಗಬಹುದು. ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಶಾಂತಿಗಳನ್ನ ನೀವು ಮಾಡ್ಕೋಬೇಕಾಗಿ ಬರುತ್ತೆ. ಇನ್ನು 7ನೇ ಮನೆಯಲ್ಲಿ ಕುಜನ ಸಂಚಾರ, 2ನೇ ಮನೆ ಅಧಿಪತಿನೇ 7ನೇ ಮನೇಲಿ ಕೂತಿದ್ದಾನೆ, ನಿಮ್ಮ ಲಗ್ನನೇ ನೋಡ್ತಾ ಇದ್ದಾನೆ. ಸ್ವಲ್ಪ ಕೋಪತಾಪ ಜಾಸ್ತಿ ಇರುತ್ತೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಕೋಪಗಳು ಕೂಡ ಜಾಸ್ತಿ ಆಗುತ್ತೆ. ಆದರೆ ನಿಮ್ಮ ಸ್ಪೌಸ್ ಯಾರು ಇರ್ತಾರೆ ಅವರ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಹಣಕಾಸಿನ ಒಂದು ಅರಿವು ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನು ಹೋದ ತಿಂಗಳಲ್ಲಿ ಸಂಬಳ ತೊಗೊತಾ ಇದ್ರು ಅಥವಾ ಏನು ಹಣ ಮನೆಗೆ ಬರ್ತಿದ್ರು ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ನ ನೋಡಬಹುದು. ಭೂಮಿಯಿಂದ ಲಾಭಗಳಾಗುತ್ತೆ. ಭೂಮಿ ಖರೀದಿ ಮಾಡೋದು, ತೊಗೊಳ್ಳೋದು ಎಲ್ಲದಕ್ಕೂ ಕೂಡ ಅನುಕೂಲಗಳಾಗುತ್ತೆ. ಇನ್ನು 6ನೇ ಮನೆ ಬಗ್ಗೆ ನಾನು ಆಗಲೇ ಹೇಳಿದೆ. ಇನ್ನು 5ನೇ ಮನೆ ಅಂತ ಬಂದಾಗ ರಾಹು ಸಂಚಾರ ಇದೆ. ಇಷ್ಟು ದಿವಸಗಳ ಕಾಲ ನಿಮಗೆ ಗುರು ದೃಷ್ಟಿ ಇತ್ತು. ಮಕ್ಕಳಿಂದ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರು, ಅದನ್ನು ಸ್ವಲ್ಪ ನೀವು ಹೆಂಗೋ ಗುರುವಿನ ದೃಷ್ಟಿ ಇದರಿಂದ ನಿವಾರಣೆ ಆಗ್ತಾಯಿತ್ತು. ಅದು ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅವ್ರೇನಾದರೂ ಸ್ವಲ್ಪ ಹಾರ್ಷಾಗಿ ಮಾತಾಡ್ತಿದ್ದಾರೆ ಅಂದರೆ ಕೂಡಿಸ್ಕೊಂಡು ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬುದ್ಧಿನ ಹೇಳಿ. ಇಲ್ಲಾಂದರೆ ಸ್ವಲ್ಪ ದಿನಗಳ ಕಾಲ ರಾಹು ಮತ್ತು ಕೇತುವಿನ ಬದಲಾವಣೆ ಆಗೋ ತನಕ ಸ್ವಲ್ಪ ನೀವು ಕೇರ್ಫುಲ್ಲಾಗಿದ್ರೇ ಒಳ್ಳೆಯದು. ಇನ್ನು ಚಂದ್ರನ ಸಂಚಾರ ಅಂತ ನೋಡೋಕೆ ಬಂದಾಗ ನಿಮಗೆ 3ನೇ ಮನೇಲಿ ಚಂದ್ರ ಇದ್ದಾನೆ. ಯಾರೆಲ್ಲ ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅವ್ರಿಗೆ ಸ್ವಲ್ಪ ಸಕ್ಸಸ್ ಆಗುತ್ತೆ. ಜೊತೆಗೆ ನೀವೇನಾದರೂ ಅಡ್ವರ್ಟೈಸ್ಮೆಂಟ್ ಫೀಲ್ಡಲ್ಲಿದ್ದು ಏನಾದರೂ ನೀವು ಒಂದು ವೀಡಿಯೋನ ಕಂಟೆಂಟ್ ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಹೈಪ್ ಆಗುತ್ತೆ. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ವಾಟರ್ ರಿಲೇಟೆಡ್ ಬಿಸ್ನೆಸ್ ಆಗಿರ್ಬೋದು, ಟ್ರಾವೆಲ್ ಬಿಸ್ನೆಸ್ ಆಗಿರ್ಬೋದು, ಅದರಲ್ಲಿ ನೀವು ಸಕ್ಸಸ್ನ ನೋಡಬಹುದು. ಸ್ವಲ್ಪ ಮಾತು ಕೂಡ ಸಾಫ್ಟ್ ಆಗುತ್ತೆ. ಸ್ವಲ್ಪ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಕೂಡ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಕೇತು ನಿಮಗೆ 11ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಲಾಭಸ್ಥಾನ ಅಂದರೆ ಲಾಭದಲ್ಲಿ ಏನಾದರೂ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಗೆ ಇನ್ನೇನು ಲಾಭ ಕೈಗೆ ಬಂತು ಅನ್ನೋ ಟೈಮಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು. ಆದರೆ ನೀವೇನಾದರೂ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮಾಡ್ತಿದ್ರೆ, ಯೋಗ ನಡೆಸುವಂಥದ್ದಾಗಿರ್ಬೋದು, ಮೆಡಿಟೇಷನ್ ಕ್ಲಾಸ್ಗಳನ್ನ ನಡೆಸುವಂಥದ್ದಾಗಿರ್ಬೋದು, ಅಥವಾ ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ದೇವಸ್ಥಾನಗಳ ಟ್ರಸ್ಟ್ಗಳಾಗಿರ್ಬೋದು, ಅಥವಾ ಜ್ಯೋತಿಷಿಗಳಾಗಿರ್ಬೋದು, ಇಂಥವ್ರಿಗೆ ಸ್ವಲ್ಪ ಯಶಸ್ಸನ್ನು ಜಾಸ್ತಿ ತಂದುಕೊಡ್ತಾನೆ, ಲಾಭನ ಜಾಸ್ತಿ ತಂದುಕೊಡ್ತಾನೆ. ಇನ್ನು ವಿದ್ಯಾರ್ಥಿಗಳು ಅಂತ ನೋಡೋಕೆ ಬಂದಾಗ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಸ್ವಲ್ಪ ಪ್ರಯತ್ನ ಪಡಬೇಕಾಗಿ ಬರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರು ಖಂಡಿತವಾಗ್ಲೂ ಒಳ್ಳೆಯ ಯಶಸ್ಸನ್ನು ನೋಡ್ಬೋದು. ಯಾಕೆ ಅಂದರೆ 10ನೇ ಮನೇಲಿರೋಂಥ ಗುರು ಒಳ್ಳೆ ಫಲಗಳನ್ನ ಕೊಡಲ್ಲ ಅನ್ನೋಂಥದ್ದು ಒಂದು ಮಾತಿದೆ. ಸೊ ಹಾಗಾಗಿ ಆದರೆ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಅಂಥ ನೆಗೆಟಿವಿಟಿ ಏನೂ ಆಗೋದಿಲ್ಲ. ರೈತರಿಗೂ ಅಷ್ಟೇ, ಯಾವ ಬೆಳೆ ಬೆಳೀತಾ ಇದ್ದೀನಿ, ಮುಂದಕ್ಕೆ ಅದು ಲಾಭ ಬರುತ್ತೋ ಇಲ್ವ ಅಂತ ಯೋಚನೆ ಮಾಡಿ ಹಾಕಿ ಯಾವುದೇ ನೆಗೆಟಿವಿಟಿ ಆಗೋದಿಲ್ಲ. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಅದಕ್ಕೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ಮೊದಲನೇದಾಗಿ ನಿಮಗೆ ರಾಹುವಿನ ಸಂಚಾರ, ರಾಹುಗೋಸ್ಕರ ಕೆಲವೊಂದು ಪರಿಹಾರ ಮಾಡ್ಕೊಳ್ಳಿ. ಏನಂತಂದರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ದಿವಸ ಹೋಗಿ ಏನು ನೀವು ಒಂದು ನಿಮ್ಮ ಕೈಲಿ ಎಷ್ಟೊತ್ತು ಕೂತ್ಕೊಂಡು ಪ್ರೇಯರ್ ಮಾಡೋಕ್ಕಾಗುತ್ತೆ ಕೂತ್ಕೊಂಡು ಪ್ರೇಯರ್ ಮಾಡಿ, ಅಥವಾ ಒಂದು ಸಣ್ಣ ದೀಪ ಮಣ್ಣಿನ ದೀಪದಲ್ಲಿ ಒಂದು ತುಪ್ಪದ ದೀಪನಾದರೂ ಹಚ್ಚಿಬಿಟ್ಟು ಬನ್ನಿ. ಅದು ಕೂಡ ನಿಮಗೆ ಮಕ್ಕಳ ಒಂದು ಆರೋಗ್ಯದಲ್ಲಾಗೋ ಏರುಪೇರುಗಳನ್ನ ಸ್ವಲ್ಪ ತಡೆಗಟ್ಟುತ್ತೆ. ಇನ್ನು ನಿಮಗೆ ಮುಖ್ಯವಾಗಿ ಮಾಡ್ಕೊಬೇಕಾಗಿರುವಂಥದ್ದು ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ವಸ್ತ್ರಗಳನ್ನ ದಾನ ಮಾಡುವಂಥದ್ದು, ಸಿಹಿನ ದಾನ ಮಾಡುವಂಥದ್ದನ್ನು ಕೂಡ ಮಾಡಿ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದನ್ನ ಕೂಡ ಮಾಡ್ಕೊಂಡು ಬನ್ನಿ. ಅದು ಕೂಡ ನಿಮ್ಗೆ ಯಶಸ್ಸು ಕೊಡುತ್ತೆ. ಮತ್ತು ಶುಕ್ರ ಒಳ್ಳೆ ಸ್ಥಾನದಲ್ಲಿದ್ದಾನೆ, ಶುಕ್ರನ ಜೊತೆ ಬುಧ ಕೂಡ ಸೇರಿಕೊಂಡಿದ್ದಾನೆ. ಯಾವುದಾದ್ರೂ ಲಕ್ಷ್ಮೀನಾರಾಯಣನ ಒಂದು ದೇವಸ್ಥಾನಕ್ಕೆ ಹೋಗಿ ಮತ್ತು ಪ್ರತಿದಿನ ವಿಷ್ಣು ಸಹಸ್ರನಾಮ ಹಾಗೂ ಲಲಿತ ಸಹಸ್ರನಾಮನ ಕೇಳಿ, ಇದರಿಂದನೂ ಕೂಡ ನೀವು ಒಳ್ಳೆ ಒಳಿತನ್ನ ಖಂಡಿತವಾಗ್ಲೂ ನೋಡ್ಬೋದು.
ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ ಭಿಷಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತೆಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲಿ ಏನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.